ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ ಕ್ರಾಸ್ ಕಟ್ ಬಿಸ್ಕೆಟ್ ನಾಟ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಎಲ್ಲ ವಿಡಿಯೋನು ನೋಡ್ಬೋದು. ನೋಡಿ, ನಾನಿಲ್ಲಿ ಬೇಸಿಕ್ ನಾಟಲ್ಲಿ ಅಂದರೆ ಬಾಕ್ಸ್ ನಾಟಲ್ಲಿ ಬೇಸ್ ಹಾಕ್ಕೊಂಡಿದ್ದೀನಿ. 12 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಇಷ್ಟು ಅಗಲ ಇರುತ್ತೆ. ಬನ್ನಿ ಈಗ ಮೆಷರ್ಮೆಂಟ್ ನೋಡೋಣ. ನೋಡಿ, ಇಲ್ಲಿ ಸ್ಕೈ ಬ್ಲೂ ಕಲರಲ್ಲಿ 7.5 ಅಡಿ ತಗೊಂಡು 20 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಬೇಸ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಕಟ್ ಮಾಡಿರೋ ವೈರ್ನ ಎಡದ ಕಡೆ ಇಟ್ಕೊಳ್ಳಿ. ರನ್ನಿಂಗ್ ವೈರ್ ತಗೊಂಡು ಆ ವೈರ್ ಅಳತೆಗೆ ತಗೊಂಡು ಮಡಚ್ಕೊಳ್ಳಿ. ನೋಡಿ, ನಮಗೆ ಇಷ್ಟು ದೂರ ಬರ್ತಾ ಇದೆ. ನಮಗೆ ಇಷ್ಟು ಬೇಕಾಗಿಲ್ಲ, ಯಾಕೆ ಸೈಡ್ ಅಲ್ವಾ, ಅದಕ್ಕೆ ನಾವು ಒಂದು 1/4 ಅಡಿಯಷ್ಟು ಬಿಟ್ಬಿಟ್ಟು ಇಲ್ಲಿಗೆ ಮಡಚ್ಕೊಳ್ಳಿ. ಮಡಚ್ಕೊಂಡು ಇಟ್ಕೊಳ್ಳಿ. ಇವಾಗ ಲೆಫ್ಟ್ ಸೈಡಲ್ಲಿ ಕಟ್ ಮಾಡಿರೋ ವೈರ್ ಇಟ್ಕೊಂಡು ರೈಟ್ ಸೈಡಲ್ಲಿ ರನ್ನಿಂಗ್ ವೈರ್ ಇಟ್ಕೊಳ್ಳಿ. ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ಹಾಕ್ಕೋಬೇಕಾದ್ರೆ ಟೈಟಾಗಿ ಹಾಕ್ಕೊಳ್ಳಿ. ಇವಾಗ ಅಂದರೆ ನಾವು ನಮ್ಮ ಕಡೆ ಇದೆಯಲ್ಲ ಈ ವೈಯರ್ಗಿಂತ 1 ಸೆಂಟಿಮೀಟರ್ ಉದ್ದ ಇರಬೇಕು. ಯಾಕಂದರೆ ನಾವು ಬೇಸ್ 12 ಲೈನ್ ಹಾಕ್ತಿದ್ದೀವಿ, ಸೆಂಟರ್ ಲೈನು 2 ಲೈನ್ ಆಗಿ ಬರಬೇಕು ನಮಗೆ. ಅದಕ್ಕೋಸ್ಕರ ನಾವಿಲ್ಲಿ 1 ಸೆಂಟಿಮೀಟರ್ ಈ ಮೇಲ್ಗಡೆ ಹೋಗ್ತಿದ್ದಿಲ್ಲ ಆ ವೈಯರ್ಗಿಂತ ಇದನ್ನು ಎಕ್ಸ್ಟ್ರಾ ಬಿಡಬೇಕು. ನೋಡಿ, ಇಷ್ಟು ಇರಬೇಕು. ಅದು ನನ್ನ ಕಡೆ ನೋಡ್ಕೊಂಡಿದೆಯಲ್ಲ ವೈರು, ನನ್ನ ಕಡೆ ಇರೋ ವೈರು ಎಕ್ಸ್ಟ್ರಾ ಇದೆ. ಇದೇ ರೀತಿ ಎಲ್ಲ ವೈರ್ನೂ ಹಾಕ್ಕೋಬೇಕು. ಇವಾಗ ನೆಕ್ಸ್ಟ್ ವೈರ್ ಜಾಯಿನ್ ಮಾಡ್ತಾಯಿದ್ದೀನಿ. ನಾಟ್ಸ್ನ ಯಾವಾಗಲೂ ಟೈಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ವೈರ್ನು ಸಮ ಮಡಿಸ್ಕೊಂಡು ಆಮೇಲೆ ನಾಟ್ಸ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಅದು ನನ್ನ ಕಡೆ ನೋಡ್ಕೊಂಡಿದ್ದಿಲ್ಲ ಆ ವೈರು 1 ಸೆಂಟಿಮೀಟರ್ ಎಕ್ಸ್ಟ್ರಾ ಇದೆ. ಅದೇ ರೀತಿ ಎಲ್ಲ ವೈರ್ನೂ ನೀವು ಜಾಯಿನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನಿಲ್ಲಿ ಆ 20 ವೈರ್ನೂ ಸೇರಿಸ್ಕೊಂಡು ಎಣ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ಕಟ್ ಮಾಡ್ಕೊಳ್ಳಿ. ಈ ವೈರ್ನ ಇಲ್ಲಿ ಬಿಟ್ಟಿದ್ದೀವಲ್ಲ ಆ ವೈರ್ಗೆ ಸಮ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡ್ಕೊಂಡಾಯಿತು. ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಈ ಕಡೆನೇ 1 ಸೆಂಟಿಮೀಟರ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ, ಅದಕ್ಕೆ ತಿರುಗಿಸ್ಕೊಂಡು ನೋಡಿ, ತಿರುಗಿಸ್ಕೊಂಡು ಈ ವೈರ್ನ ಅಳತೆ ತಗೊಳ್ಳಿ. ಅಳತೆ ತಗೊಂಡು ಮಡಚ್ಕೊಂಡು ಎಣ್ಕೊಂಡೋಗಿ. ನೋಡಿ, ಇಲ್ಲಿ ನಾನು 2 ಲೈನು ಎಣ್ಕೊಂಡಾಗಿದೆ. ಇವಾಗ ಏನು ಮಾಡಬೇಕು ಅಂತಂದರೆ ಈ ವೈಯರ್ಗೆ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ ಇದು ಬೇಸ್ನ ಸೆಂಟರ್ ಲೈನ್. ಈ 2 ಲೈನು ನಾವು ಇಲ್ಲಿ 12 ಲೈನ್ ಹಾಕಬೇಕು. ಅದಕ್ಕೆ ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಇವಾಗ 2 ಲೈನ್ ಎಣ್ಕೊಂಡಾಗಿದೆ.
ಇವಾಗ ನೆಕ್ಸ್ಟ್ ವಯರ್ನ ಜಾಯಿನ್ ಮಾಡ್ಕೊಂಡೋಗಿ, ಇವಾಗ ನೆಕ್ಸ್ಟ್ ವಯರಿಂದ ಎಣ್ಕೊಂಡೋಗಿ ನೆಕ್ಸ್ಟ್ ರನ್ನಿಂಗ್ ವಯರ್ನ ಇಲ್ಲಿ ಅಳತೆ ಮಾಡ್ಕೊಳ್ಳಿ. ನೆಕ್ಸ್ಟು ರನ್ನಿಂಗ್ ವಯರ್ನ ತಗೊಂಡು ಎಣ್ಕೊಂಡೋಗಿ ಇದೇ ರೀತಿ ಮೇಲ್ಗಡೆಗೆ 5 ಲೈನು, ಕೆಳಗಡೆ 5 ಲೈನು ಎಣ್ಕೊಳ್ಳಿ. ಈ ಫಸ್ಟ್ ನಾಟ್ ಇದೆಯಲ್ಲ ಆ ವೈರ್ ತಗೊಂಡು ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಎಡದ ಕಡೆ ಕಟ್ ಮಾಡಿರೋ ವೈರ್ ಇರಬೇಕು, ಬಲದ ಕಡೆ ರನ್ನಿಂಗ್ ವೈರ್ ಇದೆಯಲ್ಲ ಆ ವೈರು ಅದರಲ್ಲಿರಬೇಕು. ಆ ವೈರು ಬಲದ ಕಡೆ ಇರಬೇಕು. ಇವಾಗ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿ 4 ನಾಟು ಹಾಕಿ. ಇವಾಗ ಇಲ್ಲಿ ನಾನು 4 ನಾಟು ಹಾಕಾಯಿತು. ಇವಾಗ ಏನು ಮಾಡಬೇಕು ಅಂತಂದರೆ, ಇವಾಗ 4ನೇ ನಾಟ್ ಹಾಕಿದ್ವಲ್ಲ ಆ ವಯರ್ ಅಳತೆನ ತಗೊಂಡು ಈ ರನ್ನಿಂಗ್ ವಯರ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ 5ನೇ ವಯರ್ ಇದೆಯಲ್ಲ ಆ ವಯರ್ ಅಳತೆ ತಗೊಂಡು ಆ ವಯರ್ ಅಳತೆ ತಗೊಂಡು ಬಿಟ್ಬಿಟ್ಟು ಮತ್ತು ನೋಡಿ ಇವಾಗ 4 ಹಾಕಾಯಿತು. ಇವಾಗ ಏನು ಮಾಡಬೇಕು ಅಂದರೆ, ಈ ವೈರ್ ಅಳತೆಗೆ ತಗೊಂಡು ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಮತ್ತೆ ಈ ವೈರ್ ಇದೆಯಲ್ಲ ಅದರ ಅಳತೆ ತಗೊಂಡು ಮತ್ತೆ ನಾಟ್ ಹಾಕ್ಕೊಂಡೋಗಿ ಇದೇ ರೀತಿ ಸುತ್ತ ಹಾಕ್ಕೊಂಬನ್ನಿ. ಸೈಡಲ್ಲೂ ನಮಗೆ 4 ನಾಟ್ ಬರಬೇಕು, ಹಾಕ್ಕೊಬನ್ನಿ. ನೋಡಿ ಇಲ್ಲಿ ನಾನಿವಾಗ ಸುತ್ತ ಎಣ್ಕೊಂಡಾಗಿದೆ, ವೈರೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ, ಇವಾಗ ಇಲ್ಲಿದೆಯಲ್ಲ ಜಾಯಿನ್ ಮಾಡಿದ್ದೀವಲ್ಲ ವಯರು, ಇದಕ್ಕೆ ನಾಟ್ಸ್ ಹಾಕ್ಕೋಬೇಕು. ಎಲ್ಲ ವಯರ್ನ ಜಾಯಿನ್ ಮಾಡಿ ನಾಟ್ಸ್ ಹಾಕ್ಕೋಬೇಕು. ನೋಡಿ ಇವಾಗ ನೆಕ್ಸ್ಟು ಈ ವಯರ್ನ ನಾಟ್ ಹಾಕ್ಕೊಳ್ಳಿ.
ಇದೇ ರೀತಿ ಸುತ್ತ ಇರೋ ವೈರ್ನೆಲ್ಲ ನಾಟ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ಸುತ್ತ ಅಂಟ್ಕೊಂಡಾಗಿದೆ. ಇವಾಗ ಏನು ಮಾಡಬೇಕು ಅಂತಂದರೆ ಬಿಸ್ಕೆಟ್ ನಾಟ್ ಹಾಕ್ಕೋಬೇಕು. ಈ ಎರಡು ಯೆಲ್ಲೋ ಕಲರ್ ನಾಟ್ಸ್ ಇದೆಯಲ್ಲ, ಇದ್ರ ನಡುವೆ ಇರೋ ವೈರಲ್ಲಿ ಬಿಸ್ಕೆಟ್ ನಾಟ್ ಹಾಕ್ಕೋಬೇಕು. ಈ ವೈರ್ನ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಬಿಸ್ಕೆಟ್ ನಾಟ್ ಹಾಕ್ಕೋಬೇಕು. ಈ ರೀತಿ ನೋಡಿ ಈ ರೀತಿ ಬರಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕ್ರಾಸ್ ಕಟ್ ನಾಟ್ ಹಾಕ್ಕೋಬೇಕು. ಈ ವೈರ್ಗೂ ಒಂದು ನಾಟ್ ಹಾಕ್ಕೊಳ್ಳಿ. ಈ ನಾಟಲ್ಲಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಆ ವೈರಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ ಬರಬೇಕು. ಅಂದರೆ ಈ ಎರಡು ಯೆಲ್ಲೋ ಕಲರ್ ವೈರ್ ಇದೆಯಲ್ಲ, ಇದರ ನಡುವೆ ನಾಟ್ಸ್ ಹಾಕ್ಕೋಬೇಕು. ಇಲ್ಲಿ ಬಿಸ್ಕೆಟ್ ನಟ್ ಹಾಕ್ಕೋಬೇಕು. ಇದು ಹೇಗೆ ಹಾಕ್ಕೋಬೇಕು ಅಂದರೆ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಕಟ್ ನಾಟ್ ಹಾಕ್ಕೊಳ್ಳಿ. ಕ್ರಾಸ್ ಕಟ್ ಅಂದರೆ ಇಲ್ಲಿ ಬೇಸಿಕ್ ನಾಟ್ ಹಾಕ್ಕೊಳ್ಳಿ. ಸೇಮ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕ್ತಿರಲ್ಲ ಅದೇ ರೀತಿ ನೋಡಿ ಇದೇ ರೀತಿ ಸುತ್ತ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಸುತ್ತ ಹಾಕ್ಕೊಂಡ್ಮೇಲೆ ಇವಾಗ ಈಗ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕ್ತೀವಲ್ಲ ಅದೇ ರೀತಿ ಈ ಗ್ಯಾಪ್ನ ಫಿಲ್ ಮಾಡ್ಕೊಂಡು ಹೋಗಿ.
ನೋಡಿ ಈ ರೀತಿ ಸುತ್ತ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹಾಕಿ. ಮತ್ತು ಈ ಎರಡು ಎಲ್ಲೋ ವೈರ್ ಇದೆಯಲ್ವಾ, ಎಲ್ಲೋ ವೈರ್ ಮಧ್ಯದಲ್ಲಿರೋ ವೈರ್ಗಳಿಗೆ ಬಿಸ್ಕೆಟ್ ನಾಟ್ ಹಾಕ್ಕೋಬೇಕು. ನೋಡಿ ಇಲ್ಲಿ ನಾನು ಸುತ್ತ ಎಣ್ಕೊಂಡು ನಾನು ಈ ಫುಲ್ ಒಳಗಡೆ ಸಿಕ್ಸ್ಕೊಂಡು ಕಟ್ ಮಾಡ್ಕೊಂಡಾಗಿದೆ. ನಿಮ್ಗೆ ಹೇಗೆ ಹಾಕೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ, ಇದು ಹೇಗೆ ಸಿಕ್ಸೋದು ಅಂತ. ಈ ಯೆಲ್ಲೋ ಕಲರ್ ಇದೆಯಲ್ಲ ಅದನ್ನು ಲೆಫ್ಟ್ ಸೈಡಲ್ಲಿರೋ ಪಕ್ಕದಲ್ಲಿರೋ ನಾಟಿಗೆ ಸಿಕ್ಸ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದು 3 ನಾಟಿಗೆ ಸಿಕ್ಸ್ಕೊಳ್ಳಿ. ಅದೇ ರೀತಿ ಈ ಯೆಲ್ಲೋ ಕಲರ್ ವೈರ್ನ ರೈಟ್ ಸೈಡ್ಗೆ ಸಿಕ್ಸ್ಕೊಳ್ಳಿ. ಇವಾಗ ಲೆಫ್ಟ್ ಸೈಡಲ್ಲಿರೋ ವೈರ್ನ ರೈಟ್ ಸೈಡ್ಗೆ ಸಿಕ್ಸ್ಕೋಬೇಕು. ನೋಡಿ ಈ ಬಿಸ್ಕೆಟ್ ನಾಟ್ದು ದೊಡ್ಡ ನಾಟ್ ಇದು, ಅಲ್ಲಿ ಒಂದು ವೈರ್ಗೆ ಹಾಕಿ. ನೆಕ್ಸ್ಟ್ ಇಲ್ಲಿ ಇದೆಯಲ್ಲ ಈ ನಾಟ್ ಒಳಗಡೆ ಹಾಕ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಲೈನಲ್ಲಿರೋದು ನೆಕ್ಸ್ಟ್ ನಾಟ್ ಒಳಗೆ ಹಾಕ್ಕೋಬೇಕು. ಇವಾಗ ರೈಟ್ ಸೈಡಲ್ಲಿರೋ ವೈರ್ನ ಲೆಫ್ಟ್ ಸೈಡ್ಗೆ ಸಿಕ್ಸ್ಕೊಳ್ಳಿ. ಸಿಕ್ಸ್ಕೊಂಡು ಈ ವೈರ್ನ ಕಟ್ ಮಾಡ್ಕೊಳ್ಳಿ. ನೋಡಿ ನಾನಿವಾಗ ಕಟ್ ಮಾಡಿಕೊಂಡೆ. ಇದೇ ಫೈನಲ್ ಲುಕ್.